ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗಡೆ ಈ ಬಡ್ಡಿ ಕಾಸು ಕೊಡೋದೆಲ್ಲ ನಾವು ಕೇಳಿದ್ದೀವಿ. ಧರ್ಮಸ್ಥಳ ಸಂಸ್ಥೆಯವರು ಬಡ್ಡಿಗೆ ಕಾಸುಗಳನ್ನ ಕೊಡೋದು ನೋಡಿದ್ದೀವಿ. 24ನೇ ತಾರೀಕು ಏನೋ ಹಿಂದೂಗಳೆಲ್ಲ ಒಂದಾಗಿ ಧರ್ಮಸ್ಥಳಕ್ಕೆ ಬಂದೆ ಅಂತ ಕರೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾವು ಹೋಗ್ಬೇಕಾಗಿತ್ತು. ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ SIT ತನಿಖೆ ಮಾಡ್ತಾ ಇರೋದಂತ ನಾವೆಲ್ಲ ಹೋಗಿ ಡಿಸ್ಟರ್ಬ್ ಮಾಡೋದಂತ ಅವಶ್ಯಕತೆ ಇಲ್ಲ. ಯಾರು ಕೂಡ ಕರಿಬೇಡಿ. ಈ ಒಂದು ತನಿಖೆ ಮುಗಿಯೋವರೆಗೂ ಮಂಗಳೂರು SP ಅರುಣ್ ಕುಮಾರ್ ಅವರೇ ಈ ಒಂದು SIT ತನಿಖೆ ಮುಗಿಯೋವರೆಗೂ ಯಾರಿಗೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಧರ್ಮಸ್ಥಳದಲ್ಲಿ ನಡೆಯದ ಹಾಗೆ ನೋಡ್ಕೊಳ್ಳಿ. ಮಂಗಳೂರು SP ಅವ್ರಿಗೆ ಈ ಮೂಲಕ ನಿಮಗೆ ನಮ್ಮ ಹತ್ರ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಅಂತಂದ್ರೆ, ಇನ್ಫ್ಯಾಕ್ಟ್ ನನಗೆ ಬೆಳಗಾಮಿಂದ ಫೋನ್ ಮಾಡಿದ್ರು, ಈ ಧರ್ಮಸ್ಥಳ ಸಂಸ್ಥೆಯಿಂದ ಸಾಲ ತಗೊಂಡವ್ರಿಗೆಲ್ಲ ಬನ್ನಿ ಅಲ್ಲಿ ಅಂತ. ಅಲ್ಲಿ ಕರೆದ್ಬಿಟ್ಟು ಏನಾದ್ರು ಏನು ಆರಾಮಾಗಿ ನಮಗೆ ಇದೆಲ್ಲ ಸಿಗುತ್ತೆ ಏನೋ, ಈ ಬಂಡೆ ಹೊಡೆಯಕ್ಕೆ ಬೇಕಾದಂತ ಏನೋ ಬಾಂಬ್ಗಳೆಲ್ಲ ಸಿಗ್ತವೆ. ಯಾರಾದ್ರೂ ಬಾಂಬ್ ಗಿಮ್ಮಲ್ಲಿ ಹಾಕಿ ಏನಾದ್ರು ಸತ್ಗೀತು ಹೋದ್ರೆ ಅರುಣ್ ಅವರೇ, ಮಂಗಳೂರು SP ಅರುಣ್ ಅವರೇ, ಯಾವುದೇ ಕಾರಣ ಇದು ನೋಡಿದ್ರಲ್ಲ, RCB ಸಂಭ್ರಮಾಚರಣೆಯಲ್ಲಿ ಯಾವ ಬಾಂಬು ಇರಲಿಲ್ಲ, 11 ಜನ ಸತ್ತೋದ್ರು. ಈಗ ಇದೇ ರೀತಿ ಘಟನೆಯನ್ನ ಮರುಕಳಿಸಲು ಧರ್ಮಸ್ಥಳದಲ್ಲಿ ಜನಗಳನ್ನ ಸೇರಿಸ್ತಾ ಇದ್ರೆ ಅದು SIT ತನಿಖೆ ನಡಿಬೇಕಾದ್ರೆ. ಈಗ ಮೊನ್ನೆ ಒಂದು ಸಣ್ಣ ಗಲಾಟೆ ನಡೀತು, ಎಂಟೈರ್ ಫೋಕಸ್ಸು SIT ಬಿಟ್ಟು ತನಿಖೆ ಬಿಟ್ಟು ಆ ಯೂಟ್ಯೂಬರ್ಸ್ ಗಲಾಟೆ ಮೇಲೆ ಫೋಕಸ್ ಮಾಡಿತ್ತು. ಹಾಗಾಗಿ ಮಂಗಳೂರು SP ಅವರೇ, ಯಾವುದೇ ರೀತಿಯ ಸಂಘಟನೆ ಸಮಾರಂಭ ಧರ್ಮಸ್ಥಳದಲ್ಲಿ ಆಗಬಾರದು. ರಾಜ್ಯ ಸರ್ಕಾರ ತುಂಬಾ ಎಚ್ಚೆತ್ತುಗೊಳ್ಳಬೇಕು. ಆದಷ್ಟು ಕಡಿಮೆ ಬಸ್ಗಳನ್ನ ರಾಜ್ಯ ಸರ್ಕಾರ ಧರ್ಮಸ್ಥಳಕ್ಕೆ ಹಾಕ್ಬೇಕು. ಯಾಕಂದ್ರೆ ತನಿಖೆ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಹೋದವರು ಅಲ್ಲಿ ಹೋಗಿ SIT ತನಿಖೆ ಹತ್ರ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇದೆ, ಮೊನ್ನೆ ಆಗಿದ್ದು ಅದನ್ನೇ. ಆಮೇಲೆ ಈ ಸಮಯದಲ್ಲಿ ಎನಿಬಡಿ ಎಂಟ್ರಿಂಗ್ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಆಗಲಿ ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡಬೇಕು. ಗಾಡಿ ನಂಬರ್ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಒಂದು ಮಾನಿಟರಿಂಗ್ ಸಿಸ್ಟಮ್ ಅನ್ನ ಮಂಗಳೂರು SP ಅರುಣ್ ಕುಮಾರ್ ಅವರೇ, ಪೊಲೀಸವರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರುವಂತ ಪ್ರತಿಯೊಬ್ಬರ ಎಂಟ್ರಿಯನ್ನ ಪೊಲೀಸ್ ಎಂಟ್ರಿ ಮಾಡ್ಕೊಳ್ಬೇಕು, ದಾಖಲಾತಿ ಆಗಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಅನಿಷ್ಟಗಳನ್ನ ಮಾಡಿ ಹಿಂದೂ ಮುಸ್ಲಿಮು ಅಥವಾ ಗಲಾಟೆಗಳನ್ನ ಎಬ್ಬಿಸುವಂತ ಎಲ್ಲಾ ಸಾಧ್ಯತೆಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದ್ರಿಂದ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಕೊಡ್ಲಿ ಅದು ಪೊಲೀಸ್ ಎಂಟ್ರಿನಲ್ಲಿ ರೆಕಾರ್ಡ್ ಆಗಬೇಕು. ಅವ್ರ ಫೋಟೋ, ಅವ್ರ ID ಕಾರ್ಡು, ಅವ್ರ ಗಾಡಿ ನಂಬರ್ನ ಸಪರೇಟ್ ಆಗಿ ಮಂಗಳೂರು SP ಆದಂತ ಅರುಣ್ ಅವರೇ, ನಿಮ್ಮ ಟೀಮ್ಗೆ ಇದನ್ನ ಮಾನಿಟರ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ ಈ ಒಂದು ಮಾನಿಟರಿಂಗ್ ಸಿಸ್ಟಮ್ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಬ್ಯಾರಿಕೇಡ್ಸ್ ಹಾಕಿ ಪೊಲೀಸರು ಸಿಂಗಲ್ ಎಂಟ್ರಿ ಮಾಡಬೇಕು. ಯಾರೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟರು ಆ ಸಿಂಗಲ್ ಎಂಟ್ರಿನಲ್ಲಿ ಪೊಲೀಸ್ ಅವರ ದಾಖಲಾತಿಗಳಲ್ಲಿ ಅವರ ಡೀಟೇಲ್ಸ್ ಎಂಟ್ರಿ ಆಗಬೇಕು. ಅಂಡ್ ದೇ ಶುಡ್ ಬಿ ಎ ಸಿಂಗಲ್ ಎಂಟ್ರಿ ಅಂಡ್ ಸಿಂಗಲ್ ಎಕ್ಸಿಟ್. ಇವುಗಳೆರಡನ್ನೂ ಮಾಡಬೇಕಾಗತ್ತೆ ಮಂಗಳೂರು SP ಅವರು. ಯಾಕಂತಂದ್ರೆ ಅಹಿತಕರ ಘಟನೆಗಳು ಆಗುವಂತ ಸಾಧ್ಯತೆ ಇದೆ. ಈಗ ನೋಡಿ, ಮೊನ್ನೆ ಬೆಳಗಾಮಲ್ಲಿ ಯಾರೋ ಮುಸ್ಲಿಮು ಹೆಡ್ ಮಾಸ್ಟರ್ ಇದ್ರೆ ಕುಡಿಯೋ ನೀರಿಗೆ ವಿಷ ಹಾಕಿ ಅವನು ಪಟಾಲಮ್ಮ, ಏನೋ ಅವನ ಹೆಸರು ಮುತಾಲಿಕ್ ಪಟಾಲಮ್ಮ, ವಿಷ ಹಾಕಿ ಸಾಯಿಸಕ್ಕೆ ಪ್ರಯತ್ನ ಬಿತ್ತರು. ಅಲ್ಟಿಮೇಟ್ ಆಗಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಯಾರಾದ್ರೂ ಮುಸಲ್ಮಾನರು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನೋಡಿದ್ರೆ ಇವನು ಯತ್ನಾಳು 5 ಲಕ್ಷ ಕೊಡ್ತೀನಿ ಅಂತ. ಈಗ ಯತ್ನಾಳ್ ಮಾತು ಕೇಳಿ ಯಾರಾದ್ರೂ ಮುಸಲ್ಮಾನರ ಸಮುದಾಯದ ಹೆಣ್ಮಕ್ಳನ್ನ ಯಾವನ ಆರಿಸ್ಕೊಂಡು ಹೋಗೋದು, ಅವ್ರು ತಗೊಂಬಂದು ಇವ್ರನ್ನ ಚಾಪೀಸ್ ಮಾಡೋದು, ಆವಾಗ ಶೋಭಕ್ಕ ಬಂದು ನಾವ್ ಹಿಂದೂಗಳನ್ನ ಹೊಡೆದಾಕ್ರು ಸಾಬ್ರು ಅನ್ನೋದು. ನೋಡ್ರಿ ಡೈವರ್ಸಿಫಿಕೇಶನ್ ಏನೇನ್ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ಒಂದು ಧರ್ಮದ ಹೆಸರಲ್ಲಿ, ಸಾಬರ ಹೆಸರಲ್ಲಿ ಕಳಂಕ ತಗೊಂಡ್ಬಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮುಖಂಡರುಗಳು ಬೆಜ್ಜಾನ್ ಮಾಡ್ತಾ ಇದ್ದಾರೆ. ಅವೆಲ್ಲ ಅವಶ್ಯಕತೆ ಇದೆಯಾ?
ಪ್ರಾಮಾಣಿಕವಾಗಿ ತನಿಖೆ ನಡೆಯೋದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮುಂಚೆನೆ ಹೇಳಿದೆ. ಯಾರಾದ್ರೂ ಮುಸ್ಲಿಮರಿಗೆ ಹೇಳ್ಬಿಟ್ಟು ಯಾರಾದ್ರೂ ಹಿಂದೂಗಳನ್ನ ಒಡ್ಸಾಕೋದು, ಅದನ್ನ ದಿಕ್ಕು ತಪ್ಪಿಸುವಂತ ಕೆಲಸ. ಈಗ ಅವನು ಮುತಾಲಿ ಇವನು ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರಿಬ್ಬರು ಗಂಡು ಮಕ್ಕಳನ್ನ ಜರ್ಮನಿನಲ್ಲಿ ಓದಿಸ್ತಾವನಂತೆ. ಎಂತ ಬೇವರ್ಸಿ ಲೆಕ್ಕ ಹಾಕಳಿ. ಅವನ ಮಕ್ಕಳನ್ನ ಜರ್ಮನಿನಲ್ಲಿ ಸೇಫ್ ಆಗಿ ಓಡಿಸೋದು, ಕಂಡವ್ರ ಮಕ್ಕಳಿಗೆ 5 ಲಕ್ಷ ಕೊಡ್ತೀನಿ, ಸಾಬ್ರ ಹೆಣ್ಮಕ್ಳನ್ನ ಹೊಡ್ಕೊಂಡೋಗಿ ಅನ್ನೋದು. ನನ್ನ ಮಕ್ಕಳ 5 ಲಕ್ಷ ಆಸೆಗೆ ನನ್ನ ಸಾಬ್ರ ಹೆಣ್ಮಕ್ಳನ್ನ ಹೊಡ್ಕೊಂಡೋದ್ರೆ ಆ ಸಮುದಾಯದವ್ರು ಏನಾದ್ರು ಚಾಪೀಸ್ ಮಾಡಿದ್ರೆ ಅಲ್ಲಿ ಘಟನೆ ಆಯ್ತು ಅಂತಂದ್ರೆ ಅಲ್ಟಿಮೇಟ್ ಆಗಿ ಸಾಬ್ರು ಹಿಂದೂಗಳನ್ನ ಹೊಡೆದಾಕಿದ್ರು. ಬೆಂಕಿಗೆ ತರದ್ ಯಾರು ಅಂದ್ರೆ ಇವ್ರುಗಳಿಗೆಲ್ಲ ಪಾಠ ಯಾರು ಹೇಳ್ಕೊಡ್ತಾರೆ? ಈ ಕಾನ್ಸ್ಪಿರಸಿಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಎಸ್ಪೆಷಲಿ ಈ ಒಂದು ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ದಿಕ್ತಪ್ಸಕ್ಕೆ ಅನ್ನೋದನ್ನ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಲೇ ಅಶೋಕ, ನೀನೊಬ್ಬನೇ ಬುದ್ಧಿವಂತ ಅಲ್ಲ, ನಿನಗೆ ಉಗಿದ ಮೇಲೆ ಕ್ಯಾಕರ್ಸಿ ಈಗ ಅವನು ನೋಡಿ ಮಾನ ಮರ್ಯಾದಿಲ್ಲ. ಅವನು ಯತ್ನಾಳು ಲೆಕ್ಕ ಹಾಕಳಿ, ಪಾರ್ಟಿಯಿಂದ ಹೊರಗಡೆ ಹಾಕಿದ್ದಾರೆ, ಏನು ಕಿಮ್ಮತ್ತಿಲ್ಲ ಅವನಿಗೆ. ಅವನ ಮಕ್ಕಳನ್ನ ಜರ್ಮನಿಲಿ ಓದಿಸ್ತಾ ಇದ್ದಾನೆ, ಬಾಯಿ ಬಿಟ್ರೆ ಬರೀ ಹೊಲ್ಸು. ಆ ಸಾಬರ್ದು ಕುಡ್ದಿಲ್ಲ ಅಂದ್ರೆ ಅವನು ನಿದ್ದೆನೇ ಬರಲ್ಲ ಅವನಿಗೆ. ಆಮೇಲೆ ಸಾಬರ್ ವಿರುದ್ಧವಾಗಿ ಎತ್ಕಟ್ಟಿಲ್ಲ ಅಂತಂದ್ರೆ ಅವನಿಗೆ ಮೋಸ್ಟ್ಲಿ ಸೈಕೋನ. ಅವನು ಒಳ್ಳೆ ಕೆಲಸ ಮಾಡಿದ್ರಿ ಬಿಜೆಪಿಯವರು, ಅವನನ್ನು ಕಿತ್ತಿ ಹೊರಗಡೆ ಹಾಕಿದ್ದು. ಅಲ್ಲೆಲ್ಲಾದ್ರೂ ಆ ಬೀದಿ ಬಸವಂತರ ಓಡಾಡ್ಕೊಂಡಿರ್ಲಿ. ಬಟ್ ಏನಂತಂದ್ರೆ ಈ ಮಾಧ್ಯಮದವ್ರಿಗೂ ಬುದ್ಧಿ ಇಲ್ಲ. ಆ ಒಂದು ಹಲ್ಕಟ್ಗೆ ಹೋಗಿ ಮೈಕಿಡ್ತಾರೆ. ಅವನು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ರಿ, ಲವ್ ಮಾಡಿ 5 ಲಕ್ಷ ಕೊಡ್ತೀನಿ ಅಂತಾನೆ. ಈಗ ನಾನು ಅಷ್ಟೇನೆ ಬೆಳಿಗ್ಗೆ ಅದಕ್ಕೆ ಅನೌನ್ಸ್ ಮಾಡಿದೆ, ಅವನಿಬ್ಬರು ಮಕ್ಕಳಿಗೂ 5 ಕೋಟಿ ಅನೌನ್ಸ್ ಮಾಡಿದ್ದೀನಿ. ಸಾಬರ್ ಕರ್ಕೊಂಬಂದು ಸಾಬರ್ ಹೆಣ್ಮಕ್ಳನ್ನ ಕರ್ಕೊಂಬಂದು ಸಂಬಂಧ ಬೆಳೆಸಿ ನೀನು ಮದುವೆ ಮಾಡಿದ್ರೆ 5 ಕೋಟಿ ನಾವೇ ಕೊಡ್ತೀವೋ, ನಿನ್ ಮುಖದ ಮೇಲೆ ಬಿಸಾಕ್ತೀವಿ ಯತ್ನಾಳ್. ಓಕೆ, ನೀನಂತ ಅದನ್ನ ಹೇಳಿಸ್ಕೊಳಕ್ಕೂ ಲಾಯಕ್ಕಿಲ್ದಂತ ವ್ಯಕ್ತಿ ಅಂತ ನಮ್ಗೆ ಗೊತ್ತಿದೆ. ನೋಡಿ, ಈ ಒಂದು ಹತ್ಯಾಕಾಂಡದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಕೈಗಳು, ಮನಸ್ಸುಗಳು, ಆತ್ಮಗಳು ಈ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ಡಿಸ್ಟರ್ಬ್ ಮಾಡಕ್ಕೋಸ್ಕರ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವನು ಯಾರೋ BC ಪಾಟೀಲು, ಫಾರ್ಮರ್ ಪೊಲೀಸು, ಅವನ MLA ಆದ ಬಾಂಬೆ ಬಾಯ್ಸ್ ಗ್ಯಾಂಗಲ್ ಅವನೇ BC ಪಾಟೀಲ್ನು. ಆ BC ಪಾಟೀಲ್ನ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಅಂತ. ಸ್ವಂತ ಅಳಿಯ ಸೂಸೈಡ್ ಮಾಡ್ಕೊಂಡು ಸತ್ತೋದ, ಏನ್ ಕರ್ಮ ಅಂತ ಹೇಳ್ಬೋದು. ಅವನಿಗೆ ಮಗಳಿಂಗ್ ಆಗಿದ್ದಾಳೆ, ವಿಧವೆ ಆಗಿದ್ದಾಳೆ, ನನ್ನ ಅಳಿಯ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಮಾನ ಮರ್ಯಾದಿಲ್ದಂತ ವ್ಯಕ್ತಿ ಧರ್ಮಸ್ಥಳದ ಹತ್ಯಾಕಾಂಡದ ಭೀಮನ್ಗೆ ಮಾನಸಿಕ ಅಸ್ವಸ್ಥ ಅಂತಾನೆ. ಭೀಮಾ ಮಾನಸಿಕ ಅಸ್ವಸ್ಥನ, BC ಪಾಟೀಲ್ ಒಬ್ಬ ಮಾನಸಿಕ ಅಸ್ವಸ್ಥ ರೋಗಿನ, ಇವನಂತ ಸೈಕೋನ ನಮ್ಗೆ ಅರ್ಥ ಆಗಲ್ಲ. ಇವನು ಹೇಳ್ತಾನೆ, ಯಾರೋ ಅಶೋಕ ಹೇಳ್ತಾನೆ ಸಾಬ್ರು ಇದಕ್ಕೆ ಫಂಡಿಂಗ್ ಮಾಡ್ತಾವ್ರೆ ಅಂತ. ಇನ್ನೊಂದ್ ಕಡೆ ಅವನು ಹೇಳ್ತಾನೆ, ಯಾರೋ ಮಹೇಶ್ ಹೆಗ್ಡೆ ಪೋಸ್ಟ್ ಕಾರ್ಡು, ಆ ಪೋಸ್ಟ್ ಕಾರ್ಡ್ ಇರೋ ಬೆಲೆ ಕೂಡ ಅವನಿಗಿಲ್ಲ. ಅವನು ಹೇಳ್ತಾನೆ ISIS ಫಂಡ್ ಮಾಡಿಸ್ತಾ ಇತ್ತಂತೆ. ಲೈ, ನಾನು ಮಾತಾಡ್ತಾ ಇದ್ದೀನಿ, ನನಗೆ ಯಾರ್ಯಾರೋ ಫಂಡ್ ಮಾಡಿಸಿದ್ರು, ನಿಜವಾದ ಫಂಡಿಂಗ್ ಎಲ್ಲ ಆಗಿದೆ ಅಂತ ನಾನು ಹೇಳ್ತೀನಿ. ಆ ಪೌಡರ್ ಟಿವಿ ಅವನಲ್ಲ, ಆ ಪೌಡರ್ ಟಿವಿ ಅವನಿಗೆ 15 ಕೋಟಿ ಆಗಿದೆಯಂತೆ, 15 ಕೋಟಿ. ಆಮೇಲೆ ಅಲ್ಲಿ ಇಬ್ರು ಅವರಲ್ಲ, ಧರ್ಮಸ್ಥಳದಲ್ಲಿ ಇಬ್ರು ಮೈನ್ ಪಿಲ್ಲರ್ಗಳಿದಾರಲ್ಲ, ಅವ್ರಿಬ್ರ ಹೆಸರು ಹೇಳಲ್ಲ, ಅವ್ರಿಗೆ 35 ಕೋಟಿ ಆಫರ್ ಎತ್ಕೊಂಡು ಹೋಗಿದ್ದಂತೆ ಅವನು ಪೌಡರ್ ಟಿವಿ ಅವನು. ಅವರು ಮಾತಾಡ್ಬಿಟ್ಟು ಅವ್ರು ಈಸ್ಕೊಂಡಿಲ್ಲ. ಅವಾಗ ಏನ್ ಮಾಡವನೆ ಈ ಪೌಡರ್ ಟಿವಿಯನ್ನು ಅವ್ರನ್ನ ಬಾಯಿಗೆ ಬಂದಂಗೆ ನೋಡ್ದಲ್ಲ, ತಾಯಿಯನ್ನ ದೂಷಿಸಿದೆಲ್ಲ. ಈ ಪೌಡರ್ ಟಿವಿ ಅವ್ನ ಪಾರ್ಟಿ ನೋಡಿದ್ರ ಅವಾಗಲೇ ಹಾಕಿದ್ದೆ. ಆ ಪೌಡರ್ ಟಿವಿ 4th ಫ್ಲೋರ್ ಅಲ್ಲಿ ಎಣ್ಣೆ ಪಾರ್ಟಿ, ಎಣ್ಣೆ ನಿಮ್ದು, ಶೆಡ್ಡೆ ಪಾರ್ಟಿ ನಮ್ದು, ಕಂಡೋರ್ ಮಕ್ಕಳನ್ನ ಎಣ್ಣೆ ಕೊಡಿಸಿ ಅಲ್ಲಿ ಚಾನಲ್ ಅಲ್ಲಿ ಕೆಲಸ ಮಾಡಿಸೋ ನೆಪದಲ್ಲಿ ಕೊಡಿಸಿ ಅವ್ರ ಲೈಫ್ ಎಲ್ಲ ಹಾಳು ಮಾಡೋ. ಲೇ ಪೌಡರ್ ಟಿವಿ ರಾಕಿ 15 ಕೋಟಿ ಇಸ್ಕೊಂಬಂದಂತಲ್ಲ ಲೈ. ಆಮೇಲೆ ಅವ್ರಿಗೋ ಬಟ್ಟನ್ಗೇನೋ 500 ಕೋಟಿ ಆಯ್ತಂತೆ. ಬಟ್ಟ ಯಾವ ಬಟ್ಟ ಅಂತ ಕೇಳಬೇಡಿ, ಪೂರ್ತಿ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಆರೋಪ. ನಮ್ಮ ಹತ್ರ ಒಂದಷ್ಟು ಇನ್ಪುಟ್ಸ್ ಬಂತು, 500 ಕೋಟಿ ಅಂತೆ, ಒಂದಷ್ಟು ಚಾನಲ್ಗಳಿಗೆ ಹಂಚು ಅಂತ. ಅವನ ಕೈಗೆ ಬಟ್ಟನ್ ಕೈಗೆ 500 ಕೋಟಿ ಅಂತೆ, ಈ ಶೆಟ್ಟಿ ಕೈಗೆ 15 ಕೋಟಿ ಅಂತೆ. ಮಿಂಡ್ರು ಕೊಟ್ಟು ಕಾಸು ಏನೇನು ಇರ್ಬೇಕು ಇವ್ರ ಹತ್ರ ಲೆಕ್ಕ ಹಾಕಳಿ. ಎಷ್ಟು ಮಿಂಡ್ರು ಕೊಟ್ಟು ಕಾಸಿದ್ರೆ, ಮಿಂಡ್ರಿ ಕಾಸಿದ್ರೆ ಈ ಕೆಲಸ ಎಲ್ಲ ಮಾಡ್ತಾರೆ ಇವರು. ಕೋಟಿ ಖರ್ಚು ಮಾಡ್ತಾ ಇದಾರೆ, ಕೋಟಿ ಖರ್ಚು ಮಾಡ್ತಾ ಇದಾರೆ. ದೇ ಆರ್ ನಾಟ್ ಬಾದರ್ಡ್ ಇಸ್ಕೊಂಬಂದು ಅಪಪ್ರಚಾರ ಮಾಡೋದು. ಅವನು ಪೋಸ್ಟ್ ಕಾರ್ಡ್ ಮಹೇಶ ISIS ಫಂಡ್ ಮಾಡ್ತಾರೆ ಅಂತ ಪೋಸ್ಟ್ ಹಾಕ್ತಾನೆ. ಲೇ
ಲೇ ಮಹೇಶ, ಆಹಾ, ಆ ಪೋಸ್ಟ್ ಕಾರ್ಡ್ಗಿರೋ ವ್ಯಾಲ್ಯೂ ಕೂಡ ಇಲ್ವಲ್ಲ ಲೇ. ಸುಳ್ಳು. ಒಂದ್ ಕೆಲಸ ಮಾಡು, ISI ಎಲ್ಲ ಪಾಕಿಸ್ತಾನ ಎಲ್ಲ ಯಾರು ದುಡ್ಡು ಕೊಟ್ಟವ್ರೆ ಅಲ್ಲಿ ಅಟ್ಲೀಸ್ಟ್ ಎವಿಡೆನ್ಸ್ ಆದ್ರೂ ಹಾಕು. ನಂಬಾರು ನಂಬ್ತೀವಿ. ಅದೇನೇ ಹೇಳ್ತಾರಲ್ಲ, ಗಾಳಿಯಲ್ಲಿ ಗುಂಡೊಡಿಯೋದು. ಅವ್ನ್ ಮುತಾಲಿಕ್ ನೋಡಿದ್ರೆ ಅವ್ನ್ ಶಿಷ್ಯನ್ ಕೈಯಲ್ಲಿ ವಿಷ ಹಾಕ್ಸವನೆ, ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಗಲಾಟೆ ಆಗ್ಲಿ ಅಂತ. ಇಲ್ಲಿ ನೋಡಿದ್ರೆ BC ಪಾಟೀಲ್ ಮಾನಸಿಕ ಅಸ್ವಸ್ಥ ಅಂತಾನೆ. ಮನೇಲಿ ಒಬ್ಳು ವಿಧವೆ ಹೆಣ್ಣು ಮಗಳಿದ್ದಾಳೆ, ಅವಳು ಭವಿಷ್ಯ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ದಿರೋಂತ BC ಪಾಟೀಲ್ ಈ ಮಾತಾಡ್ತಾನೆ. ಇಬ್ಬರು ಗಂಡು ಮಕ್ಳು ಮಡ್ಕೊಂಡ್ರೋ, ಇವನು ಯಾರೋ ಯತ್ನಾಳು, ಇಬ್ಬರು ಗಂಡು ಮಕ್ಳು ಅಂತೆ, ನನ್ ಗೊತ್ತಿಲ್ಲ, ಹೆಣ್ಮಕ್ಳು ಅವರೆಲ್ಲ ಗೊತ್ತಿಲ್ಲ. ಇಬ್ಬರು ಗಂಡು ಮಕ್ಕಳನ್ನ ಮಡ್ಕೊಂಡು ಒಬ್ಬನ್ ಡಾಕ್ಟ್ರು ಒಬ್ಬನು ಲಾಯರ್ ಓದ್ತಾವನಂತೆ. ಅವರು ಜರ್ಮನಿಲಿ ಅವರೇ ಅಂತೆ. ಕಂಡವ್ರ ಮಕ್ಕಳಿಗೆ ಸಾಬರ್ ಹೆಣ್ಮಕ್ಳನ್ನ ಹೊಡ್ಕೊಂಡೋಗಿ, ಏನಕ್ಕೆ ಅಂದ್ರೆ ಹೊಡ್ಕೊಂಡೋದ್ರೆ ಅವ್ರೇನ ಕತ್ತರಿಸಿದ್ರೆ ಗಲಾಟೆ ಮಾಡಕ್ಕೆ ಒಂದಷ್ಟು ಎಣಗಳು ಬಿದ್ರೆ ಎಣಗಳ ಮೇಲೆ ಅಲ್ಲ ಅವ್ರು ರಾಜಕೀಯ ಮಾಡಿರೋದು. ಅದು ಸಾಬ್ರೆ ಹೊಡಿಬೇಕು, ಆ ಎಣ ಬೀಳ್ಬೇಕು, ಅದ್ರ ಮೇಲೆ ಅವನು ಇವನ್ ಬರ್ತಾನೆ, ಕಟೀಲು, ಆಮೇಲೆ ಇಲ್ಲಿ ಪಿಟೀಲು, ಆಮೇಲೆ ಸುಟೀಲು, ಇನ್ನೊಬ್ಬ ಈ ಶೋಭಾ ಕಾವ್ 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 ಅಂತ. ಏನಿಗೆ ಅವ್ರಿಗೆ ಒಂದಲ್ಲಿ ಎಣ ಯಾರು ಬಿಡಿಸ್ಬೇಕು ಅಂತಂದ್ರೆ ಇವರು ದಣಿಗಳೆಲ್ಲ ಬೀಳಿಸಿದ್ರೆ ವರ್ಕೌಟ್ ಆಗಲ್ಲ. ಸಾಬ್ರೆ ಬೀಳಿಸ್ಬೇಕು. ಆ ಎಣಕ್ಕೆ ಇವರು ಕಾವು ಕಾವು ಅನ್ಕೊಂಡು ರಾಜಕೀಯ ಮಾಡ್ಬೇಕು. ಈ ಮಟ್ಟಕ್ಕೆ ಈ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ, ಅಲ್ಲ ISI ಫಂಡ್ ಮಾಡಿದ್ದಾರೆ ಅಂತ ಅವನು ಆ ಬೇವರ್ಸಿ, ಆ ಪೋಸ್ಟ್ ಕಾರ್ಡ್ ಬೇವರ್ಸಿ ಹಾಕಿದ್ದಾನೆ. ಲೈ ದಾಖಲೆ ತಗೊಂಬಂದ್ ಲೈ ದಾಖಲೆ ತಗೊಂಬಂದ್ ನಾವು ಮಾತಾಡ್ತಾ ಇದೀವಿ, ನಮ್ಗೆ ಎಷ್ಟು ಕೋಟಿ ಕೊಟ್ಟವ್ರ ಲೈ, ಅಥವಾ ಯಾರ್ಯಾರು ಎಷ್ಟೆಷ್ಟು ಕೋಟಿ ಇಸ್ಕೊಂಡು ನೀವುಗಳು ಅಪಪ್ರಚಾರ ಮಾಡ್ತಾ ಇದ್ದೀರಂತ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಇನ್ಕ್ಲೂಡಿಂಗ್ ಗೌರ್ಮೆಂಟ್ಗೆ ಏನೇನ್ ಫಂಡಿಂಗ್ ಆಗಿದೆ, ಗೌರ್ಮೆಂಟ್ ಅಲ್ಲಿರೋರು ಎಷ್ಟೆಷ್ಟು ಕೋಟಿ ಫಂಡ್ ಇಸ್ಕೊಂಡಿದ್ದಾರೆ, ಮಾಧ್ಯಮಗಳಿಗೆ ಏನ್ ಫಂಡಿಂಗ್ ಆಗಿದೆ, ಹಳೆ ಬೇವರ್ಸಿ ಪೌಡರ್ TV ಅಂತವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ, ಅಲ್ಲಿ ಬಡ್ಕೊಳೋ ಅಂತ ಬಿಕನಾಸಿಗಳಿಗೆ ಎಷ್ಟು ಪೇಮೆಂಟ್ ಆಗಿದೆ, ಎಲ್ಲ ಮಾಹಿತಿ ಇದೆ. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್. ನಾವು ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಒಂದು ಸಮಯ ಅಂತೂ ಇದೆ. ವಿ ವಿಲ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಎವ್ರಿಥಿಂಗ್. ಆಮೇಲೆ ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಏನಕ್ಕೆ ಅಂತಂದ್ರೆ, ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗಡೆ ಬಡ್ಡಿ ಕಾಸುಗಳು ಬೇಜಾನ್ ಕೊಟ್ಟವ್ರೆ. ಈ ಬಡ್ಡಿ ಕೊಟ್ಟಿರೋರಿಗೆ ನೆನ್ನೆ ಯಾರೋ ಫೋನ್ ಮಾಡಿದ್ರು, ಬೆಳಗಾಮಲ್ಲಿ ಬಡ್ಡಿ ಕಾಸು ಇಸ್ಕೊಂಡ್ರವ್ರನ್ನೆಲ್ಲ ಧರ್ಮಸ್ಥಳಕ್ಕೆ ಬನ್ನಿ, ನಮ್ಮ ಪರವಾಗಿ ಧ್ವನಿ ಎತ್ತಿ, ಇಲ್ಲಿ ಧರ್ಮಸ್ಥಳ ಮಂಜುನಾಥನಿಗೆ ಡ್ಯಾಮೇಜ್ ಮಾಡ್ತಾವ್ರೆ, ಧರ್ಮಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಅಂತ ಎಲ್ಲಾರ್ಗೂ ಅಕ್ಕಿ ಕಾಳು ಹಾಕ್ತಾವ್ರಂತೆ. ದಯಮಾಡಿ ಯಾರು ಬರಕ್ ಹೋಗ್ಬೇಡಿ, ಅವ್ರಿಗೆ ಕಾಸು ವಾಪಸ್ ದುಡ್ಡು ಕೊಡಕ್ ಹೋಗ್ಬೇಡಿ. ನಾನು ಹೇಳ್ತೀನಿ, ಎಲ್ಲ ನಾವು ಉಂಡಿಗೆ ಹಾಕಿರೋ ದುಡ್ಡನ್ನ ತಗೊಂಬಂದು ನಿಮಗ್ ಕೊಟ್ಟು ಅವ್ರ ಎದೆ ಮೇಲೆ ಬಡ್ಡಿ ಕಾಸಲ್ಲಿ ಜೀವನ ಮಾಡ್ತಾರೋ ಅಂತ ವ್ಯಕ್ತಿಗಳಿವ್ರು. ಇವ್ರಿಗೆ ಯಾರಿಗೂ ಕೂಡ ದುಡ್ಡನ್ನ ವಾಪಸ್ ಕೊಡಕ್ ಹೋಗ್ಬೇಡಿ. ನೀವು ಯಾರಾದ್ರೂ ಧರ್ಮಸ್ಥಳ ಸಂಸ್ಥೆನಲ್ಲಿ ದುಡ್ಡು ಇಸ್ಕೊಂಡಿದ್ರೆ ಅದನ್ನ ಇಡಿಗೆ ಕಂಪ್ಲೇಂಟ್ ಕೊಡೋಣ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಕಂಪ್ಲೇಂಟ್ ಕೊಡೋಣ. ನಿಜವಾಗ್ಲೂ ಇವ್ರುಗಳು ಕಾನೂನು ರೀತಿಯಲ್ಲಿ ಇದನ್ನೆಲ್ಲ ವ್ಯವಹಾರ ಮಾಡ್ತಾರ ಅವ್ಯವಹಾರ ಮಾಡ್ತಾ ಇದಾರಂತ. ನೆನ್ನೆ ಒಂದು ದಿವಸ 5 ಲಕ್ಷ ಕಲೆಕ್ಟ್ ಆಗಿದೆ ಬಡ್ಡಿ ಕಾಸು. ಈಗ ಬಡ್ಡಿ ಕೊಟ್ಟಿರೋರ್ನೆಲ್ಲ ಬನ್ರಿ, ಅಲ್ಲಿ ಧರ್ಮಸ್ಥಳಕ್ಕೆ ಬನ್ರಿ, ನಮ್ ಸಪೋರ್ಟ್ ನಿಂತ್ಕೊಳ್ಳಿ ಅಂತ ಈಗ ಎಲ್ಲರಿಗೂ ಆ ನೆಟ್ವರ್ಕ್ ಹೇಳಿಸ್ತಾ ಇದಾರಂತೆ. ಅಲ್ಲಿ ನೋಡಿ, ಇದನ್ನೇ ಹೇಳ್ತಾ ಇರೋದು ನಾನು. ಮಂಗಳೂರು SP ಅರುಣ್ ಕುಮಾರ್ ಅವರೇ, RCB ತುಳಿತದಲ್ಲಿ 11 ಜನ, ದಯಾನಂದ್ ಡಮಾರು, ದಯಾನಂದ್ ಸಸ್ಪೆಂಡ್ ಆದ, 3 ಜನ IPSಗಳು ಸಸ್ಪೆಂಡು, 2 ನಾನ್ IPSಗಳು ಸಸ್ಪೆಂಡು. ಬೇಕಾ ಅರುಣ್ ಕುಮಾರ್? ಯಾವುದೇ ಸಂಭ್ರಮಾಚರಣೆ, ವಿರೋಧ ಅಥವಾ ಪ್ರೊಟೆಸ್ಟ್ ಧರ್ಮಸ್ಥಳದಲ್ಲಿ ಆನ್ಗೋಯಿಂಗ್ SIT ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಮಂಗಳೂರು SP ಅರುಣ್ ಕುಮಾರ್ ನೀವು ಅಲ್ಲಿ ಮಾಡಿಸಬಾರ್ದು. 24ನೇ ತಾರೀಕು ಇಂದು ನಾವೆಲ್ಲ ಒಂದೇ ಅಂತ ಅದನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಭಯ ಏನು ಅಂತಂದ್ರೆ, ಅಲ್ಲಿ ಕರ್ಸ್ಬಿಟ್ಟು ಅಲ್ಲೇನಾದ್ರು ಕಾಲ್ ತುಳಿತಾನೋ, ಅಲ್ಲಿ ಯಾರನ್ನೋ ಕತ್ತರಿಸಾಕೋದೋ, ಅಥವಾ ಒಂದು ಬಾಂಬ್ ಇಕ್ಬಿಡೋದು ಸಿಗುತ್ತೆ. ಜಿಲಾಟಿನ್ ಎಲ್ಲ ಸಿಗುತ್ತೆ. ಒಂದು ಬಾಂಬ್ ಇಕ್ಬಿಟ್ಟು ಸಾಬರ್ ಮಾಡಿದ್ರು ನಮ್ಮ ಹಿಂದೂಗಳು ಅಂತ ಎಲ್ಲ ದಿಕ್ಕು ತಪ್ಪಿಸುವಂತ ಕೆಲಸನ ಮಾಡಿಗಿಟ್ಬಿಡ್ತಾರೆ ಅಂತ ನಮಗ್ ಭಯ ಇದೆ. ಹಾಗಾಗಿ ಒಂದು ಸರ್ಕಾರ ಧರ್ಮಸ್ಥಳಕ್ಕೆ ಹಾಕಿರುವಂತ ಬಸ್ಗಳನ್ನ ಕಡಿಮೆ ಮಾಡಿ ಧರ್ಮಸ್ಥಳಕ್ಕೆ ಕಡಿಮೆ ಜನ ಹೋಗ್ಲಿ. ಮಂಗಳೂರು SP ಅವರೇ ಸಿಂಗಲ್ ಎಂಟ್ರಿ ಮಾಡಿ, ಧರ್ಮಸ್ಥಳಕ್ಕೆ ಸಿಂಗಲ್ ಎಂಟ್ರಿ ಇರಬೇಕು, ಪೊಲೀಸ್ ಅಲ್ಲಿ ರೆಕಾರ್ಡ್ ಆಗಬೇಕು. ಪ್ರತಿಯೊಬ್ಬರು ಕೂಡ ಯಾರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರು ಪೊಲೀಸ್ ಅಲ್ಲಿ ರೆಕಾರ್ಡ್ ಆಗಿನೇ ಅವ್ರನ್ನ ಒಳಗಡೆ ಬಿಡಬೇಕು, ಹೊರಗಡೆ ಹೋಗ್ಬೇಕು. ಇನ್ ಅಂಡ್ ಔಟ್ ರೆಕಾರ್ಡ್ ಆಗಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಇವ್ರುಗಳೊಂದಷ್ಟು ಷಡ್ಯಂತ್ರ ಮಾಡಿ ಅಲ್ಲೊಂದು ಬಾಂಬ್ ಗಿಂಬೋ ಅಥವಾ ಏನಾದ್ರು ಒಂದು ಗಲಾಟೆನೋ ಅಲ್ಲ ಒಂದೆರಡು ಹೆಣಗಳನ್ನ ಬೀಳಿಸಿ ಸಾಬರ್ ತಲೆ ಕಟ್ಟಿ ಆ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ದಿಕ್ಕು ತಪ್ಪಿಸ್ಬೇಕು ಅಂತ
ಬಿಜೆಪಿಯವರಂತೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಾಗತ್ತಲ್ಲ, ಹಿಂದೂಗಳು ಸತ್ತವ್ರ ಹೆಣ್ಮಕ್ಳು ಬಾಯಿ ಬಿಟ್ಟು ತನಿಖೆ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದಂತೆ ಏನೇನ್ ಬಾಳ್ತೀರೋ? ಯಾಕಂದ್ರೆ ನಿಮ್ಮನ್ನ ಮಾನಿಟರ್ ಮಾಡ್ಲೇಬೇಕು. ಇಲ್ಲಿ ಅದ್ಯಾವುದೋ ಹೋಟ್ಲಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಟಿಲ್ವಾ? ಆಮೇಲೆ ಯಾರನ್ನ ಸಾಬ್ರಕ್ಕೆ ತಲೆ ಕಟ್ತೀರಾ? ಆಮೇಲೆ ನಮ್ಮ ಈ ಮೊದಲೇ ಹಿಂದೂ ಈ ಸಣ್ಣ ಸಣ್ಣ ಹುಲಿಗಳೆಲ್ಲ ಸಾಬ್ರು ಇಟ್ಬಿಟ್ರು ಅಂತೇಳಿ ದಿಕ್ ತಪ್ಸಕ್ಕೆ. ಖಂಡಿತವಾಗಿ ವಿ ಆರ್ ಮಾನಿಟರಿಂಗ್ ದ ಸಿಚುಯೇಷನ್ ಅಂಡ್ ನಮ್ಮ ಹತ್ರ ಕೂಡ ನಮ್ದೇ ಆದಂತ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇದೆ. ದರಗಳ ಮಧ್ಯೆ ಒಂದಷ್ಟು ಕ್ಲಾಶ್ ಮಾಡ್ಸಕ್ಕೆ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನ ಬಿದ್ದವ್ರೆ. ಅಪ್ಪಿತಪ್ಪಿ ಮನೆ ಆ ಬೇವರ್ಸಿ ಅವನ್ ಯಾರೋ ಅವನು ಮುತಾಲಿಕ್ ಅವನ್ ಶಿಷ್ಯಂದ್ರು ಅಲ್ಲಿ ವಿಷ ಹಾಕವ್ರೆ. ಆ ಮಕ್ಕಳನ್ನ ಕುಡ್ದಿಗಿಟ್ಟು ಸತ್ತೋಗಿದ್ರೆ ಖಂಡಿತವಾಗಿ ಇದು ದಿಕ್ ತಪ್ಪೋಗ್ತಾ ಇತ್ತು. ನಾವ್ ಅಲ್ಲಿಂದ ತುಂಬಾ ಎಚ್ಚೆತ್ಕೊಂಡ್ಬಿಟ್ರಿ. ನೋಡ್ರಿ, ಕಂಡವ್ರ ಮಕ್ಕಳಿಗೆ ವಿಷ ಹಾಕಿ ಈ ದಣಿಗಳನ್ನ ರಕ್ಷಿಸುವ ಕೆಲಸವಂತ ಈ ಬೇವರ್ಸಿಗಳು ಮಾಡ್ತಾವ್ರೆ. ಇವರೆಲ್ಲ ಹಿಂದೂ ರಕ್ಷಕರ ಅಥವಾ ಭಕ್ಷಕರ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವ್ರುಗಳಿಗೆ ಬಿಜೆಪಿ ಅವ್ರಗಳಿಗೆ ಈ ಹಿಂದುತ್ವ ಅಂತ ಹೇಳ್ಕೊಳ್ಳುವಂತ ಗೂಗಲ್ ಪೇಮೆಂಟ್ಗಳಿಗೆ, ಈ ಬೇವರ್ಸಿಗಳಿಗೆ, ಸೋಕಾಲ್ ಜನಪ್ರತಿನಿಧಿಗಳಿಗೆ, ವಿರೋಧ ಪಕ್ಷದ ನಾಯಕನಾದಂತ ಅಶೋಕನಿಗೆ ನಾವು ಕೇಳೋದೇನು ಅಂತಂದ್ರೆ, ಅಲ್ಲಿ ಸತ್ತಿರುವಂತ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಿಗೆ ತಾನೆ. ಒಬ್ಬನಾದ್ರೂ ಆ ಹಿಂದೂ ಹೆಣ್ಮಕ್ಳ ಪರವಾಗಿ ಮಾತಾಡಿದಿರೇನೋ? ಮತ್ತೆ ಯಾವ ಮುಖ ಇಟ್ಕೊಂಡು ಪ್ರತಿ ಚುನಾವಣೆಯಲ್ಲಿ ಹಿಂದೂ ಅಂತ ಬರ್ತೀರಾ? ಲೇ ಬೇವರ್ಸಿಗಳ, ಏನ್ ಹೇಳ್ಬೇಕೋ ನಮ್ಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ. ಅದು ಬಿಟ್ಟು ಎಷ್ಟು ಮ್ಯಾಕ್ಸಿಮಮ್ ಈ ಒಂದು ತನಿಖೆಗೆ ದಿಕ್ಕು ತಪ್ಪಿಸ್ತೀರಾ, ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ. ಬಟ್ ಒಂದಂತೂ ನಿಜ, ವಿ ವಿಲ್ ನಾಟ್ ಡೈವರ್ಟ್ ದ ಟಾಪಿಕ್. ನಾನು ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ SITಗೆ ಮತ್ತೆ ಮಂಗಳೂರು SP ಅರುಣ್ ಕುಮಾರ್ ಅವರೇ, ಸಿಂಗಲ್ ಎಂಟ್ರಿ ಮಾಡಿ. ಧರ್ಮಸ್ಥಳಕ್ಕೆ ಸಿಂಗಲ್ ಎಂಟ್ರಿ ಇರಬೇಕು, ಸಿಂಗಲ್ ಎಕ್ಸಿಸ್ಟ್ ಇರಬೇಕು. ಪ್ರತಿಯೊಬ್ಬರು ಎಂಟ್ರಿ ಆಗೋರು ಪೊಲೀಸ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಬೇಕದು. ಅಂಡ್ ಯು ಶುಡ್ ಮೈಂಟೈನ್ ದ ಡೇಟಾ ಬೇಸ್. ನಾಳೆ ದಿವಸ ಅಲ್ಲೊಂದು ಬಾಂಬ್ ಬಿಟ್ರು, ನಾಳೆ ದಿವಸ ಒಂದು ಹೆಣ ಬಿತ್ತು, ನಾಳೆ ದಿವಸ ಒಂದು ಗಲಾಟೆ ಆಯ್ತು, ನಾಳೆ ದಿವಸ RCB ತರ ಜಾತ್ರೆ ಆಗಿ ಒಂದಷ್ಟು ಜನ ಸತ್ತರು, ಆವಾಗ SP ಅರುಣ್ ನಿಮ್ ಯೂನಿಫಾರ್ಮ್ ಬಿಚ್ಚಬಾರ್ದು ಅಂತಂದ್ರೆ ಈಗ್ಲಿಂದ ಅದನ್ನ ಮೇಂಟೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಿಮಗೂ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತದೆ, ನಮಗೂ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ, ಈಗ ಇವರು ಬಿಜೆಪಿಯವರು ತಾರಕಕ್ಕೆ ಎದ್ದು ಏರ್ಬಿಟ್ಟವ್ರೆ. ಏನಾದ್ರೂ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆನ ಕರ್ನಾಟಕದಲ್ಲಿ ಮಾಡಿಸ್ಲೇಬೇಕು, ಈ ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸ್ಲೇಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾವ್ರೆ. ಯಾಕಂದ್ರೆ ಬೇವರ್ಸಿಗಳಲ್ಲ ಇವರು, ಇನ್ನೇನು ಪ್ರಾಮಾಣಿಕವಾಗಿ ಅಧಿಕಾರಕ್ಕೆ ಬರೋ ಯೋಗ್ಯತೆನೇ ಇಲ್ಲ. ಎಲ್ಲ ಕುಡುಕ್ ಮುಂಡೆ ಮಕ್ಕಳು. ಅವನೊಬ್ಬ OT ರವಿ, ಇವನು ಮೊನ್ನೆ ಅಶೋಕ್ನೆಲ್ಲ ಚಿಕ್ಕಮಂಗ್ಳೂರ್ ರಿಸಾರ್ಟ್ ಅಲ್ಲಿ ಸೇರ್ಕೊಂಡು ನಾನೇ ಮುಂದಿನ ಮುಖ್ಯಮಂತ್ರಿ, ಆಮೇಲೆ ನನ್ ಕೆಳಗಡೆ ಇರೋರೇ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಮಾಡಿರೋದಂತ ವಿಡಿಯೋಗಳೇನೋ ಲೀಕ್ ಔಟ್ ಆಗಿದೆಯಂತೆ. ಏನೋ ಅವ್ರ ಹಣೆ ಬರ ಏನೋ ಮಾಡ್ಕೊಂಡು ಸಾಯ್ಲಿ ಇಂತ ನೋಡಿ. ಅದು ಬಿಟ್ಟಾಕಿ ಆ ಪೌಡರ್ ಟಿವಿ ರಾಕೇಶ್ ಶೆಟ್ಟಿ 4th ಫ್ಲೋರ್ ಅಲ್ಲಿ ನೋಡ್ರಿ, ಆ ಹುಡುಗರಿಗೆಲ್ಲ ಎಣ್ಣೆ ಕೊಡಿಸಿ ಅವ್ರನ್ನ ಕುಡ್ಕುರ್ ಮಾಡ್ತಾವ್ರೆ. ಲೆಕ್ಕ ಹಾಕೊಳ್ಳಿ ನೋಡಿ, ನಿಮ್ ಮಕ್ಕಳು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾವ್ರೆ, ಯಾರ ಜೊತೆ ಇದಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ಅವನು ಪೌಡರ್ ಟಿವಿ ರಾಕೇಶ್ನು ಆ ಹುಡುಗರಿಗೆಲ್ಲ ರಿಪೋರ್ಟರ್ಗಳ ಅವ್ರಿಗೆಲ್ಲ ಎಣ್ಣೆ ಕುಡಿಸಿ ಏನ್ ಮಾಡ್ತಾ ಇದ್ದಾನಂತ. ಏನೋ ಷಡ್ಯಂತ್ರ ಅಂತೂ ಒಂದಲ್ಲ ನೂರಾರು ನಡೀತಾ ಇದೆ. ಈ ಒಂದು SIT ಏನೋ ತನಿಖೆಯನ್ನ ದಿಕ್ಕನ್ನು ತಪ್ಪಿಸಲು ವಿ ಸ್ಟ್ಯಾಂಡ್ ವಿತ್ ದ ವಿಕ್ಟಿಮ್ಸ್. ನಾವು ಇಲ್ಲಿ ಪ್ರಾಣ ಕಳೆದುಕೊಂಡಂತ ಸಾವಿರಾರು ಹೆಣ್ಣು ಮಕ್ಕಳ ಆತ್ಮಗಳ ಜೊತೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಜೊತೆಲಿಡ್ತೀವಿ. ನಮಗೂ ಕೂಡ ಸಿಕ್ಕಾಪಟ್ಟೆ ಒತ್ತಡವನ್ನ ಹಾಕಿದ್ದಾರೆ. ಬಟ್ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ನನಗೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಒತ್ತಡ ಆಗ್ತಾ ಇದ್ದಾರೆ. ಜಗದೀಶ್ ಅವರೇ, ನೀವು ಒಬ್ಬರು ಕೈ ಬಿಟ್ಬಿಡಿ, ನಾವೇನ್ ಬೇಕಾದ್ರೆ ಮಾಡ್ತೀವಂತ. ನಾವು ಕೈ ಬಿಡಲ್ಲ ಗುರು. ಮೇಲೊಬ್ಬ ಇದ್ದಾನೆ, ಈಸ್ ದ ಡ್ರೈವಿಂಗ್ ಫೋರ್ಸ್. ನೀವು ಯಾರೋ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂತಲ್ಲ, ಅವರೇ ಡ್ರೈವಿಂಗ್ ಫೋರ್ಸ್, ಅವರೇ ನಿರ್ಧಾರ ಮಾಡ್ಬೇಕಾರೆ ನಾನು ಯಾರು, ಹೂ ಆಮ್ ಐ ಟು ಸ್ಟಾಪ್? ಓಕೆ, ಸೊ ನನಗೆ ಖಂಡಿತವಾಗಿ ಕೂಡ ಏನೋ ಗಲೀಜಲ್ಲಿ ಕಾಸು ಎತ್ಕೊಂಡು ತಿಂದ ಅಭ್ಯಾಸ ಇಲ್ಲ. ನನಗೆ ನನ್ನ ಕಷ್ಟ ಇದೆ, ನನ್ನ ಬ್ಯಾಕ್ ಗ್ರೌಂಡ್ ಇದೆ, ನಮ್ಮ ಪೂರ್ವಜರು ಮಾಡಿರುವಂತ ಆಸ್ತಿಗಳಿದೆ, ನಮ್ಗೆ ಅದೇ ಸಾಕು. ನಾವು ಈ ರೀತಿ ಎಂಜಲ್ ಕಾಸನ್ನ ತಿಂದು ಬದುಕುವಂತ ಜನ ಅಲ್ಲ. ದಯಮಾಡಿ, ಯಾಕಂದ್ರೆ ವಿ ವಿಲ್ ಟೇಕ್ ದಿಸ್ ಟು ಲಾಜಿಕಲ್ ಕನ್ಕ್ಲೂಷನ್. ಸೌಜನ್ಯ ಕೇಸ್ ಯಾಕೆ ಫೇಲ್ಯೂರ್ ಆಯ್ತು? ಬಿಕಾಸ್ ದಣಿಗಳು ಕೊಂಡ್ಕೊಂಡ್ರು. ಯಾರನ್ನ ಕೊಂಡ್ಕೊಂಡ್ರು ಅದು ನಿಮಗ್ ಬಿಟ್ಟಿದ್ದು. ಈ ಕೇಸ್ ಯಾಕೆ ಸಕ್ಸಸ್ಫುಲ್ ಆಗತ್ತೆ? ಯಾರ್ಯಾರನ್ನೋ ಕೊಂಡ್ಕೊಂಡ್ರು, ಆದ್ರೆ ಬೇಕಾದವ್ರನ್ನ ಕೊಂಡ್ಕೊಳಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಅವ್ರ ಮಾರಾಟನೂ ಆಗಲ್ಲ. ದೇ ವಿಲ್ ಟೇಕ್ ಡೆಫಿನೆಟ್ಲಿ ದಿಸ್ ಟು ಲಾಜಿಕಲ್ ಕನ್ಕ್ಲೂಷನ್ ಅಂತ ಹೇಳುತ್ತಾ, ಧರ್ಮಸ್ಥಳ ಸಂಸ್ಥೆಯಿಂದ ನೀವು ಸಾಲ ತಗೊಂಡು ಹೋರಾಟಕ್ಕೆ ಬನ್ನಿ ಅಂತಂದ್ರೆ ಹೋಗ್ಬೇಡಿ, ಸಾಲನೂ ಕಟ್ಟಬೇಡಿ.
ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು CBI, ಇನ್ಕಮ್ ಟ್ಯಾಕ್ಸ್ ಮತ್ತೆ ಇಡಿಗೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ. ಈ ಸಂಸ್ಥೆ ಬಡ್ಡಿಗೆ ದುಡ್ಡು ಕೊಟ್ಟು ಎಲ್ಲರ ಹತ್ರ ವಸೂಲಿ ಆಗ್ತಾ ಇದ್ದಾರೆ ಅಂತ. ನೀವು ಯಾರು ದುಡ್ಡು ಕಟ್ಟಬೇಡಿ. ನೀವು ಕೂಡ ನಾನು ಅಡ್ರೆಸ್ ಕೊಡ್ತೀನಿ ಇನ್ಕಮ್ ಟ್ಯಾಕ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಯಾಕಂತಂದ್ರೆ ಇದರಲ್ಲಿ ಮನಿ ಲಾಂಡ್ರಿಂಗ್ ಇದೆ ಅಂತ ನನಗೊಂದು ಸಣ್ಣ ಡೌಟ್ ಅಂತೂ ಇದ್ದೇ ಇದೆ. ಈ ಸಂಸ್ಥೆಯವರು ಮನಿ ಲಾಂಡ್ರಿಂಗ್ ನ ಮಾಡ್ತಾ ಇದಾರಂತ. ಹಾಗಾಗಿ ಇಡಿ ಕೈಲಿ ತನಿಖೆ ಮಾಡ್ಸೋಣ. ನೀವು ಯಾರು ಸಾಲ ಇಸ್ಕೊಂಡ್ರು ಕಟ್ಟಕ್ಕೆ ಹೋಗಬೇಡಿ. ಅದೆಲ್ಲ ನಾವು ಉಂಡಿಗೆ ಹಾಕಿರೋ ಕಾಸನ್ನು ತಗೊಂಬಂದು ನಿಮ್ಗೆ ಬಡ್ಡಿ ಕೊಟ್ಟವ್ರೆ. ಬರೀ ಅದು ಟ್ರಸ್ಟ್ ಮಾಡ್ಕೊಂಡು ದಣಿ ಕುಟುಂಬ ಉದ್ಧಾರ ಆಗ್ತಾ ಇದೆ. ನೀವೆಲ್ಲ ಬರೀ ಸಾಲಗಾರ ಆಗ್ತಾ ಇದ್ದೀರಾ. ಏನಕ್ಕೆ ಇದನ್ನ ಎಚ್ಚರಿಸ್ತಾ ಇದ್ದೀನಿ ಅಂತಂದ್ರೆ ಲೀಗಲಿ ವಿ ಆರ್ ರೈಟ್. ಓಕೆ, ಏನೋ ಥ್ಯಾಂಕ್ಸ್ ಎ ಲಾಟ್. ಧರ್ಮಸ್ಥಳ ಸಂಸ್ಥೆಯಲ್ಲಿ ಸಾಲ ಇಸ್ಕೊಂಡು ಧರಣಿ ಮಾಡಕ್ಕೆ ಬನ್ನಿ ಅಂತ ಕರೆದ್ರೆ ನೀವು ಯಾರು ಹೋಗ್ಬೇಡಿ. ಓಕೆ, ಆ ರೀತಿ ಇದ್ರೆ ನನ್ನ ಮೊಬೈಲ್ಗೆ ಮೆಸೇಜ್ ಹಾಕಿ. ಐ ಆಮ್ ಟೆಲಿಂಗ್ ಯು ಡೋಂಟ್ ಗೋ. ಅಲ್ಲಿ SIT ತನಿಖೆ ನಡೀತಾ ಇದೆ. ನೀವುಗಳು ಈಗ ನಾನು ಹೇಳಿದ್ದೀನಿ, ಮಂಗಳೂರು SP ಅರುಣ್ಗೆ ಹೇಳಿದ್ದೀನಿ, ಈಗ ಸಿಂಗಲ್ ಎಂಟ್ರಿ ಮಾಡಬೇಕು. ರಾಜ್ಯ ಸರ್ಕಾರ ಕಡಿಮೆ ಬಸ್ಗಳನ್ನ ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿ ದೇವರ ದರ್ಶನಕ್ಕೆ ಹೋಗಿ ಅಲ್ಲಿ SITಗೆ ಬೇಕಾದ ಡಿಸ್ಟರ್ಬೆನ್ಸ್ಗಳನ್ನ ಮಾಡ್ತಾರೆ. ಮೊನ್ನೆ ನೋಡಿ ಯೂಟ್ಯೂಬರ್ಗಳು ಗಲಾಟೆ ಅದರಿಂದನೇ ಆಗಿರೋದು. ಒಟ್ಟಿನಲ್ಲಿ ತನಿಖೆಯಿಂದ ದಿಕ್ತಪ್ಪಬೇಕು ಅಂತ ಸರ್ಕಾರ ಆದಷ್ಟು ಎಸ್ಪೆಷಲಿ KSRTC ಮತ್ತೆ ಬೇರೆ ಬೇರೆ ಬಸ್ಸುಗಳು ಕಡಿಮೆ ಬಸ್ಸುಗಳನ್ನ ತಗೊಂಡೋಗಿ, ಏನಕ್ಕೆ ಅಂತಂದ್ರೆ ಈಗ ಅಲ್ಲಿ ಆದಷ್ಟು ಕಡಿಮೆ ಜನ ಹೋದ್ರೆ ಅಲ್ಲಿ SIT ತನಿಖೆ ಆದಷ್ಟು ಜಲ್ದಿ ಮುಗೀತದೆ. ಆ ತನಿಖೆಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋದೇ ಒಂದು ನಮ್ಮ ಉದ್ದೇಶ ಅಂತ ಹೇಳ್ತಾ 24ಕ್ಕೆ ಹಿಂದೂಗಳೆಲ್ಲ ಒಂದೇ ಅಂತ ಕರೆದವ್ರೆ. ಅಲ್ಲಿ ಹೋಗಿ ಕಾಲ್ ತುಳಿತಕ್ಕೋ ಅಥವಾ ಯಾವನ ಚಾಕು ಹಾಕಿನೋ ಅಥವಾ ಇನ್ನೊಂದು ಯಾವನ ಬಾಂಬಿಕ್ಕಿನೋ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಪ್ರಾಣ ಮುಖ್ಯ ಆಗತ್ತೆ. ದಯಮಾಡಿ ಯಾವನೋ ಉಚ್ಮುಂಡೆವೋ ಕರೀತಾರೆ ಅಂತಂದ್ರೆ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ SIT ತನಿಖೆ ನಡೀತಾ ಇದೆ. SIT ಕ್ಲೋಜರ್ ರಿಪೋರ್ಟ್ ಹಾಕೋವರೆಗೂ ನಾವು ಯಾರೂ ಕೂಡ SIT ಅನ್ನ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ನಡೀತಾ ಇರೋ ತನಿಖೆನ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ಹೆಚ್ಚಿನ ಜನ ಹೋಗುವಂತ ಅವಶ್ಯಕತೆನೇ ಇಲ್ಲ. ಮೊನ್ನೆ ರಜತ್ ಒಬ್ಬನೋಗಿ ಎಷ್ಟು ದೊಡ್ಡ ಗಲಾಟೆ ಆಯ್ತು, ಅವಶ್ಯಕತೆ ಇದೆಯಾ? ನಾನು ಹೇಳೋದೇನು ಅಂತಂದ್ರೆ ಅದು ತನಿಖೆಯನ್ನ ದಿಕ್ಕು ತಪ್ಪಿಸೋ ಕೆಲಸ. ತನಿಖೆನ ನಾವ್ಯಾಕೆ ದಿಕ್ಕು ತಪ್ಪಿಸ್ಬೇಕು? ಅದು ಸರಿನೋ ಸುಳ್ಳೋ SIT ಎಸ್ಟಾಬ್ಲಿಷ್ ಮಾಡುತ್ತೆ. ಅಲ್ಲಿವರೆಗೂ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಧರ್ಮಸ್ಥಳಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಇಂದು ನಾವೆಲ್ಲ ಒಂದು ಅಂತಂದ್ರೆ ಫಸ್ಟ್ ತನಿಖೆ ಮೊದಲು. ಈ ದೇಶದ ಸಂವಿಧಾನ ಇಂಪಾರ್ಟೆಂಟು, ತಪ್ಪು ಮಾಡೋರಿಗೆ ಶಿಕ್ಷೆ ಇಂಪಾರ್ಟೆಂಟು, ಅಲ್ಲಿ ಅರೆಸ್ಟ್ ಮಾಡೋದು ಇಂಪಾರ್ಟೆಂಟು. ಇಂದು ನಾವೆಲ್ಲ ಏನು ಒಂದ್ ಕಡೆ ಸೇರಿಲ್ಲ ಅಂತಂದ್ರು ಅಲ್ಲಿ ಯಾವನ ಸೇರೋದು, ಯಾವನ ಚಾಕೋಗಿಕ್ಕ ಹಾಕೋದು, ಯಾವನ ಬಾಂಬ್ ಇಕ್ಕೋದು, ಯಾವನ ಪಟಾಕಿ ಇಕ್ಕೋದು, ಯಾವನ ತುಳ್ದ ಹಾಕೋದು, ಯಾರನ್ನ ಸತ್ತು ಅಂತಂದ್ರೆ ಮತ್ತೆ ಇನ್ನೊಂದು ಗಲಾಟೆ. ಅಲ್ಲಿ RCB ನಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಆ ರೀತಿ ಘಟನೆಗಳಾಗ್ಲಿಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡ್ದು. ಎಸ್ಪೆಷಲಿ ಮಂಗಳೂರು SP ಪೊಲೀಸ್ ಅವರು ಒಂದು ನಿರ್ಬಂಧನೆ ಸೆಕ್ಷನ್ 144 ಹಾಕ್ರಿ SP ಏನೋ ಅರುಣ್ ಕುಮಾರ್, ಯಾಕ್ರಿ ಸೆಕ್ಷನ್ 144 ಆಗ್ತಾ ಇಲ್ಲ? ಸೆಕ್ಷನ್ 144 ಹಾಕಿ. ಓಕೆ, ಯಾವುದೇ ಕಾರಣಕ್ಕೂ SIT ತನಿಖೆ ಮಾಡೋ ಏರಿಯಾದಲ್ಲಿ ಯು ಪುಟ್ ಏನೋ ಬ್ಯಾರಿಕೇಡ್ಸ್, ಸಿಂಗಲ್ ಎಂಟ್ರಿ ಪಾಯಿಂಟ್ ಹಾಕ್ಬೇಕು. ಸರ್ಕಾರಕ್ಕೆ ಬರೀರಿ. ಏನಕ್ಕೆ ಗೆಣಸ್ ಕೀಳಕ ನೀವು IPS ಆಗಿರೋದು? ಸರ್ಕಾರಕ್ಕೆ ಬರೀರಿ. ಕೇಸ್ ಏನೋ ಬಸ್ಗಳನ್ನ ಕಡಿಮೆ ಹಾಕ್ಲಿ, ಬರೋರು ಕಡಿಮೆ ಬರ್ಲಿ, ಒಂದು ಘೋಷಣೆ ಮಾಡಕ್ಕಾಗಲ್ವೇನ್ರಿ? ಏನು ದೇವ್ರೇನು ಎಲ್ಲೂ ಹೋಗಲ್ಲ. ಧರ್ಮಸ್ಥಳ ಮಂಜುನಾಥ್ನೇ ಹಿಮಾಲಯಕ್ಕೆ ಹೋಗಿದ್ದಾನೆ. ನನ್ನ ಧ್ಯಾನದಲ್ಲಿ ಬಂದು ಮಂಜುನಾಥ್ ಹೇಳ್ದ, ನಾನು ಸದ್ಯಕ್ಕೆ 800 ವರ್ಷ ಆಯ್ತು ಹಿಮಾಲಯಕ್ಕೆ ಹೋಗಿ ಸ್ವಲ್ಪ ಹೋಗಿ ಬರ್ತೀನಿ ಅಂತ. ಮಂಜುನಾಥ್ನೇ ಆ ಜಾಗ ಬಿಟ್ಟು ಹೋಗಿದ್ದಾನೆ. ಸ್ವಲ್ಪ ಏನೋ ಫ್ರೀ ಏನೋ ಮೈಂಡ್ಗೋಸ್ಕರ ಮಂಜುನಾಥ್ ಆಚೆ ಹೋಗೋದ್ರಿಂದ ಅಲ್ಲಿ ನಾವು ಹೋಗಿ ಸತ್ತು ಅಲ್ಲಿ ದೇವಸ್ಥಾನದಲ್ಲಿ. ದಯಮಾಡಿ ಧರ್ಮಸ್ಥಳಕ್ಕೆ ಸದ್ಯಕ್ಕೆ ಕಡಿಮೆ ಜನ ಹೋಗಂಗಿದ್ರೆ ಪ್ಲಾನ್ ಅನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ತನಿಖೆ ನಡೀತಾ ಇದೆ. ನೀವು ಅಲ್ಲಿ ಹೋಗೋದು, ಅಲ್ಲೊಂದು ಗಲಾಟೆ ಆಗೋದು, ನೀವು ಅಲ್ಲಿ ಹೋಗೋದು ಯಾವನ ಚಾಕು ಹಾಕೋದು, ನೀವು ಅಲ್ಲಿ ಹೋಗೋದು. ದೇ ಆರ್ ಅವರೆಲ್ಲ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳ ಕುಡಿಯೋ ನೀರು ಟ್ಯಾಂಕ್ಗೆ ಬೆಳಗಾಮಲ್ಲಿ ವಿಷ ಹಾಕ್ತಾರೆ ಅಂತಂದ್ರೆ ಅಲ್ಲಿಗೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಗಲಾಟೆ ಆಗ್ಲಿ ಅನ್ನೋದೇ ಇವ್ರ ಉದ್ದೇಶ. ಎಸ್ಪೆಷಲಿ BJP ಅವ್ರು ಮಾಡ್ತಾ ಇರೋಂಥ ತಲಾಟೆ ಕೆಲಸ. ನಿಮ್ಮ ಎಂಟೈರ್ ವಿಚಾರಗಳನ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಹೇಳ್ತೀನಲ್ಲ, ಸಿಕ್ಕಾಕೊಂಡ್ರೆ ಬಗ್ದು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಓಕೆ, ನಮ್ಮನ್ನ ಹುಚ್ಚಾಟ ಎಲ್ಲ ಮಾಡಕ್ ಹೋಗ್ಬೇಡ. ಅವ್ನ ಮನೆ ಮುತಾಲಿಕ ಹಲ್ಕಟ್ಟು ವಿಷ ಬೆರೆಸವನಲ್ರಿ. ಇವರೆಲ್ಲ ಉದ್ಧಾರ ಆಗ್ತಾರ? ನಿಜವಾಗ್ಲೂ ಹಿಂದುತ್ವ ಅನ್ನೋದಕ್ಕೆ ಬೆಲೆ ಇದೆಯಾ? ಎಲ್ಲ ಬೇವರ್ಸಿಗಳು. ಬರೀ ರೋಲ್ ಕಾಲು, ಗೂಗಲ್ ಪೇ, ಫೋನ್ ಪೇ, ಬರೀ ಇಷ್ಟಕ್ಕೆ ಸೀಮಿತ. ಯಾವ ಹಿಂದೂನ್ ಎಲ್ಲನ ಸುತ್ತೋಗ್ಲಿ, ಸಾಬರ್ ಸಿಕ್ಕದ್ನ ಯಾರನ್ನಾರು ಹಿಂದೂನ್ ಸಾಯಿಸದ್ನ ಕಾವ್ 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 ಅಂತ ಬಡ್ಕೊಂಡು ಬರೀ ಓಟ್ ಹಾಕ್ಸ್ಕೊಂಡು ಜೀವನ ಮಾಡ್ತಾರಂತ ಹಳೆ ಬೇವರ್ಸಿಗಳು ಇವರೆಲ್ಲ. ಥ್ಯಾಂಕ್ಸ್ ಅಲಾಟ್. ಲವ್ ಯು ಆಲ್. ಟೇಕ್ ಕೇರ್.
ಅಂಡ್ ಧರ್ಮಸ್ಥಳಕ್ಕೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ, ಇನ್ವೆಸ್ಟಿಗೇಷನ್ ಮುಗಿಲಿ ಅನ್ನೋದು ನಾನು ರಿಕ್ವೆಸ್ಟ್ ಅಷ್ಟೇ. ಹೋಗ್ಲೇಬೇಕಾ ನಿಮ್ಮನೆ ಬರ ಹೋಗಿ, ಅಲ್ಲಿ ಗಲಾಟೆ ಆಯ್ತು, ಅಲ್ಲಿ ಯಾವನ ಬಾಂಬ್ ಇಕ್ಕದ, ಯಾವನ ಚಾಕು ಹಾಕ್ದ, ಯಾವನ ತುಳ್ಕೊಂಡು ಹೋಗಿ ನಿಮ್ಮನ್ನ ಸಾಯಿಸಾಕದ, ನಿಮ್ಮ ಮಕ್ಕಳು ಸತ್ತೋದ್ರು, ಆಮೇಲೆ ಗೊಳೋ ಅಂತ ಅಳ್ಬೇಡಿ. ಅದಕ್ಕೂ ವಿಡಿಯೋ ಮಾಡಿ ಸರ್ಕಾರಕ್ಕೆ ನಾವು ಬೈಯಕ್ಕಾಗಲ್ಲ, ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ. ಈ SIT ತನಿಖೆ ನಮಗೋಸ್ಕರ, ನ್ಯಾಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಜನ ಧರ್ಮಸ್ಥಳಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿ. ಅಲ್ಗೂ ಹೋಗ್ಬೇಕಾ ನಿಮ್ಮನೆ ಬರೋ ಹೋಗಿ, ಏನೋ ಹೆಚ್ಚು ಕಮ್ಮಿ ಯಾರ ವಿ ಆರ್ ನಾಟ್ ಬಾದರ್ಡ್. ಓಕೆ, SP ಅರುಣ್, ನಿಮ್ಮ ತೋಳ ಮೇಲೆ ಸಿಕ್ಕಾಪಡೆ ದೊಡ್ಡ ಜವಾಬ್ದಾರಿ ಇದೆ. ಅಂಡ್ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಅಂತ ಗೊತ್ತು, ಪ್ರಮೋಷನ್ ಆಗಿ ಡಿಜಿ ಆಗ್ತೀರಾ, ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಅರುಣ್. ಬೇಕಾದಂತ ಪ್ರಿವೆನ್ಷನ್ ಮಾಡಿ, ಕೀಪ್ ರೈಟಿಂಗ್ ಕರೆಸ್ಪಾಂಡೆನ್ಸ್ ಟು ಗೌರ್ಮೆಂಟ್. ಸರ್ಕಾರ ಏನ್ ಮಾಡಬೇಕು, ಬಸ್ಗಳು ಹಾಕ್ಬೇಕಾ ಬೇಡ, ಜನ ಬರ್ಬೇಕಾ ಬೇಡ, ಯಾಕೆ ಬ್ಯಾರಿಕೇಡ್ಸ್ ಹಾಕಿಲ್ಲ ನೀವು, ಯಾಕ್ರಿ ಬ್ಯಾರಿಕೇಡ್ಸ್ ಹಾಕಿಲ್ಲ ನೀವು, ಸಿಂಗಲ್ ಎಂಟ್ರಿ ಪಾಯಿಂಟ್ ಯಾಕ್ರಿ ಮಾಡಿಲ್ಲ ರೇ, ಮಂಗಳೂರು SP ಯಾಕ್ರಿ ಸಿಂಗಲ್ ಎಂಟ್ರಿ ಪಾಯಿಂಟ್ ಹಾಕಿಲ್ಲ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋರ್ದೆಲ್ಲ ಯಾಕ್ರಿ ರೆಕಾರ್ಡ್ ಮಾಡ್ತಾ ಇಲ್ಲ, ರೆಕಾರ್ಡ್ ಮಾಡಿ, ಏನ್ ತಪ್ಪೇನಿದೆ. ಅಲ್ಲೇನೇ ಹೆಚ್ಚು ಕಮ್ಮಿ ಆದ್ರೆ ಯೂನಿಫಾರ್ಮ್ ಬಿಚ್ಚೋದು SP ಅರುಣ್ ನಿಂದು. ಇಲ್ಲಿ ಬೆಂಗಳೂರಲ್ಲಿ ದಯಾನಂದ್ 11 ಜನ ಡಮಾರ್ RCB ನಲ್ಲಿ, ದಯಾನಂದ್ ಇನ್ನಿಬ್ರು IPS ಆಫೀಸರ್, 3 ಜನ IPS ಆಫೀಸರ್ ಯೂನಿಫಾರ್ಮ್ ಬಿಚ್ಕೊಂಡ್ರು. ನಿಂಗದ್ ಬೇಕಾ? ಬೇಡ ಅಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಲ್ಲಿ ಬ್ಯಾರಿಕೇಡ್ಸ್ ಹಾಕು, ಸಿಂಗಲ್ ಎಂಟ್ರಿ ಪಾಯಿಂಟ್ ಮಾಡೋ, ಸರ್ಕಾರಕ್ಕೆ ಲೆಟರ್ ಬರಿ, ಬಸ್ಗಳನ್ನ ಕಡಿಮೆ ಹಾಕು ಅಂತ ರಿಕ್ವೆಸ್ಟ್ ಮಾಡ್ಕ. ತನಿಖೆ ನಡೀತಾ ಇದೆ, ಆದಷ್ಟು ಕಡಿಮೆ ಜನ ಬಂದ್ರು ಕೂಡ ಗಲಾಟೆ ಮಾಡಬೇಡಿ, ಯಾವುದೇ ಸಂಘಟನೆಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ. ಆಮೇಲೆ ಅರುಣ್, SP ಅರುಣ್, ಇವರು ಸಾಲ ಕೊಟ್ಟರೋ ಗ್ಯಾಂಗ್ಗಳನ್ನೆಲ್ಲ ಬನ್ನಿ ನಮ್ಮ ಪರವಾಗಿ ಗಲಾಟೆ ಮಾಡ್ರಿ, ಕೂಗ್ ಕರೀರಿ ಅಂತ ಕೂಗ್ ಕೊಡ್ತಾವ್ರಂತೆ. ಅವ್ರ ಜನಗಳು ಬಂದು ಅಲ್ಲೇನೋ ಹೆಚ್ಚು ಕಮ್ಮಿ ಆಯ್ತೋ, ಇಲ್ಲ ಯಾವನಾದ್ರೂ ಆಂಧ್ರದಿಂದ ತಗೊಂಬಂದು ಒಂದು ಜಿಲೆಟ್ ಅಂಡ್ ಬಾಂಬೆನ ಇಟ್ಬಿಟ್ಟು ಯಾರನ್ನ ಉಡೈಸಕ್ ಮಾಡಿದ್ರು, ಇವೆಲ್ಲ ಮಾಡೋ ಅಂತ ಎಲ್ಲ ಸಾಧ್ಯತೆಗಳಿದೆ. ಇದು ನಮ್ಮ ಇಂಟೆಲಿಜೆನ್ಸಿ. ಅಲ್ಲಿ ಏನಾದ್ರು ಕೆಟ್ಟದ್ ನಡೆದ್ರೆ SP ಮೋಹನ್, ಐ ವಿಲ್ ಹೋಲ್ಡ್ ಯು ಅಕೌಂಟಬಲ್. ಎಸ್ಪೆಷಲಿ ಆ ಧರ್ಮಸ್ಥಳ ಆ ಬೇವರ್ಸಿ ಪೊಲೀಸ್ ಅವರು, ನೀವು ಕೂಡ ರೆಸ್ಪಾನ್ಸಿಬಲ್ ಆಗ್ತೀರಾ. ಬ್ಯಾರಿಕೇಡ್ಸ್ ಹಾಕಿಲ್ಲ, ಸಿಂಗಲ್ ಎಂಟ್ರಿ ಪಾಯಿಂಟ್ ಮಾಡಿಲ್ಲ, ಅಲ್ಲಿ ಬರೋರನ್ನ ರೆಕಾರ್ಡ್ ಮಾಡ್ತಾ ಇಲ್ಲ.